ನನ್ನ ನೋಡಿದ್ರೆ ಸಹನಾನು ಎದ್ರುಕತ್ತಾಳೆ ಅಷ್ಟೇ, ಎದ್ರುಕೋಬೇಕು ಅಷ್ಟೇ ಗೈಸ್. ಕಣ್ಣೇನಾಯ್ತಾ ಬಿಡಿ, ಏನಾಗಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ನೀವು ನಮ್ಮ ಎಪಿಸೋಡ್ 3-4 ಎಪಿಸೋಡ್ಸ್ನ ನೋಡಿರ್ತೀರ ಯೂಟ್ಯೂಬಲ್ಲಿ. ಪೇಂಟಿಂಗ್ ಎಲ್ಲ ಮಾಡಿದ್ದು ಇನ್ನೊಂದು ಸಲ ಮಾಡಬೇಕು. ಪೇಂಟಿಂಗ್ ಎಲ್ಲ ಏನೇನೋ ಆಗಿತ್ತು ನೋಡಿದ್ರಿ. ನೋಡಿ ಇವಾಗ ಮತ್ತೆ ಲೈಟಿಂಗ್ಸ್ ಎಲ್ಲ ಇಷ್ಟೇ ಹಾಕಿದ್ದು. ಇವಾಗ ಇದೆಲ್ಲ ಎತ್ತಿಡ್ತಾ ಇದ್ದೀವಿ ಪಿ ಸಿನೆಲ್ಲ. ನೋಡಿ ಪೇಂಟ್ನ ಈ ಕಲರ್ ಮಾಡಿದ್ವಿ ಗೈಸ್, ಗ್ರೀನ್ನ ಚೆನ್ನಾಗಿ ಕಾಣುತ್ತೆ ಅಂತ. ಮೊಯ್ತಾ ಎತ್ತಿಡ್ದವನ್ನೆಲ್ಲಾನು. ಓಯ್ ಮೊಹಿತಾ, ಬರೀ ನಮ್ಮ ಎತ್ತಿಕೋದು ಇಲ್ಲಿ ಸಿಕ್ಕೋದು ಎತ್ತಿಕೋದು ಎತ್ತಿ ಅದೇ ಆಯ್ತು ನಮ್ಮ ಕೆಲಸ ಗೈಸ್. ಇವತ್ತು ಒಂದಿನ ಪೂರ್ತಿ ಮುಗಿದ್ಬಿಟ್ರೆ ಸಾಕತ್ತಾಗಿ. ಒಂದಿನ ಎಲ್ಲ ಮಾಡಿ ಮುಗಿಸ್ಕೊಡ್ಬೇಕು ನಮ್ಗೆ ಅಷ್ಟೇ, ಮುಗಿಸ್ಕೊಡ್ಬೇಕು ಅಷ್ಟೇ. ಇವಾಗ ಗೈಸ್ ಇದನ್ನೆಲ್ಲ ಇಲ್ಲಿಗೆ ಇಟ್ಬಿಟ್ಟು ಆಚೆಗೆ ಎಲ್ಲನೂ ಆಚೆಗೆ ಇಡೋಣ. ಎಲ್ಲನೂ ಆಚೆಗೆ ಗೈಸ್. ಇದು ಭಾರ ಆಯ್ತಲ್ಲ, ಎತ್ತಿ ಇಳಿಸೋದೇ ಹಿಂಸೆ ಅಪ್ಪ. ಹಂಗೆ ಇಡು ಬಂದ್ಬಿಟ್ಟು ಮತ್ತೆ ಆಗ್ಲಿ. ನೋಡಿ ಗೈಸ್, ಇಲ್ಲಿ ಮೊನ್ನೆ ಇದೆಲ್ಲ ಮಾಡ್ಬೇಕಾದ್ರೆ ಮಳೆ ಬರ್ತಂತ ಇದೆಲ್ಲ ಹಿಂಗೆ ಇಟ್ಕೊಂಡಿದ್ದೀವಿ. ಇದೆಲ್ಲ ಫುಲ್ ಇವತ್ತು ಕ್ಲೀನ್ ಮಾಡಿಬಿಡ್ಬೇಕು. ಇವತ್ತು ಫುಲ್ ಮುಗಿಸ್ಬೇಕು. ಅದಕ್ಕೆ ಬರೀ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಫೈನಲ್. ನಾಳೆಯಿಂದ ಪೂರ್ತಿ ಕೆಲಸ ಮುಗಿತು. ಎದಿಡೋಣ ತಡೀರಿ ಗೈಸ್. ಇದೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಕ್ಲೌಡ್ಸ್ ಎಲ್ಲ ಫುಲ್ ಕ್ಲೌಡ್ಸ್ ಹಾಕಕ್ಕೆ ನೋಡಿ ಗೈಸ್. ಕಾಟನ್ ಎಲ್ಲ ತೆಕ್ಕೊಬೇಕು. ಫುಲ್ ಕೆಲಸ ಐತೆ. ಎತ್ತಿಡೋಣ ಆಚೆಗೆ ಇವಾಗ. A few moments later. ಗೈಸ್, ಆಚೆ ಕಡೆ ಐಟಮ್ ಎಲ್ಲ ಮತ್ತೆ ಆಚೆ ಕಡೆ ಇಟ್ಟಾಯ್ತು, ಕಸ ಗುಡಿಸ್ತಾವಳೆ. ಇವಾಗ ಮತ್ತೆ 15 ಮೀಟ್ರು ಇದು ಸ್ಟ್ರಿಪ್ ಲೈಟ್ ತಂದಿದ್ದೀನಿ ಮೇಲ್ಗಡೆದು. ಸೊ ಇಲ್ಲಿ ಬ್ಯಾಕ್ಗ್ರೌಂಡಿಗೆ ಇನ್ನೊಂದು ನಿಯಾನ್ ಲೈಟ್ ಈ ಥರ, ಯಾವ ಥರ ಅಂದರೆ ಮೆಡಿಕಲಲ್ಲಿ ಇದು ಬರುತ್ತಲ್ಲ, ಹೆಲ್ತ್ ಏನಂತಾರೆ ಅದು, ಹಾರ್ಟ್ ಬೀಟ್ ಇದ್ದ ಆ ಥರ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡಿಗೆ ಒಂದು ಆರ್ಡ್ರ್ ಮಾಡಿದ್ದೀನಿ ನಿಯಾನ್ ಲೈಟ್ನ. ಅದು ಬರಲಿಲ್ಲ, ಅದು ಕ್ಯಾನ್ಸಲ್ ಆಗೈತೆ. 27ಗೆ ಬರ್ತದೆ ಅಂತ ಹೇಳಿದ್ರು ಅದಪ್ಪ. ಅದು ಇವತ್ತು ಹಾಕಿದ್ದೀರ, ಅದನ್ನು ಮುಗಿಸಾಕ್ಬಿಡು ಅಂತಿತ್ತು. ಇವತ್ತು ಬಂದಿದ್ರೆ ನೆನ್ನೆ ಬರ್ತೀನಿ ಅಂತ ಬರುತ್ತೆ ಅಂತ ಹೇಳಿ ಮತ್ತೆ ಇವಾಗ 27ಕ್ಕೆ ಅಂತ ಇದು ಮಾಡೋರೆ. ನೋಡ್ಬೇಕು ಇವಾಗ ಇಷ್ಟನ್ನು ಇವತ್ತು ಮುಗಿಸಿ ನಿಯಾನ್ ಲೈಟ್ ಬಂದಿದ್ದ ದಿವಸ ಮಾತ್ರ ಅದನ್ನು ಮಾಡ್ಕೊಳ್ಳೋ ಅಂತಾರ ಮಾಡ್ಕೊತೀನಿ. ಸೊ ಈ ವ್ಲಾಗ್ ಎಷ್ಟು ಹತ್ತತ್ರ 4 ದಿನದಿಂದ ಮಾಡ್ತಾಯಿದ್ದೀವಿ. ಒಂದೇ ಬಟ್ಟೆ ಒಂದೇ ಪ್ಯಾಂಟು. 4-5 ದಿನ ಆಯಿತು ಗೈಸ್. 5 ದಿನದಿಂದ ಈಗ ಕೆಲಸ ಮಾಡ್ತಾನೆ ಇದ್ದೀವಿ. ಇಬ್ರು ಕೈಯಲ್ಲಿ ಅಷ್ಟೊಂದು ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ ಲೈಟ್ ಬಗ್ಗೆ, ಪೇಂಟ್ ಬಗ್ಗೆ ಎಲ್ಲ. ಹೆಂಗೋ ತಪ್ಪಿಸ್ಕಾಡ್ಕೊಂಡು ಆಡಿ ಮಾಡಿದ್ದೀವಿ. ಇವತ್ತು ಈ ಲೈಟ್ನ ಹಾಕಿ ಈ ಪಿಲ್ಲೋಗಳನ್ನು ಫುಲ್ಲು ಕ್ಲೌಡ್ ಸೀಲಿಂಗ್ ಮಾಡಿ ಇವತ್ತು ಮುಗಿಸಾಕ್ಬಿಡ್ಬೇಕು. ಇದೊಂದು ಕೆಲಸ ಮುಗಿದ್ಬಿಟ್ರೆ ಮತ್ತು ಈ ಬ್ಲಾಗ್ ಬರೋದು ಹತ್ತತ್ರ ಇನ್ನೂ 4 ದಿನ ಲೇಟ್ ಆಗ್ಬೋದು ಅನಿಸುತ್ತೆ. ನೋಡುವ. ಸೊ ಯಾರ್ಯಾರು ಈ ಚಾನಲಿಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ನೀವು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನು ಹೇಳಬೇಕು ಅನ್ನೋ ಗೊತ್ತಾಯ್ತಿಲ್ಲ, ನಿದ್ದೆ ಇಲ್ಲ ಕರೆಕ್ಟಾಗಿ. ನಾನು 3:30 ಮದುವೆ ಮಲ್ಕೊಂಡಿದ್ದಾಯಿತು. ಅದು ಕಪಲ್ಸ್ ಗೇಮಿಂಗಿಂದ ಇನ್ನೂ ಅದು ಮಾನಿಟೈಸೇಷನ್ ಆಗಿಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಯಾಕೆ ಈ ಥರ ಗ್ರಾಚಾರ ಏನಂತ. ಸೊ ನೋಡುವ, ಇನ್ನೂ ಒಂದು ಅಕೌಂಟ್ ಏನಾದ್ರು ಓಪನ್ ಮಾಡಿದ್ರೆ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ ಸ್ಟ್ರೀಮ್ ವೀಡಿಯೋನ. ಸಿಗೋಣ ಗೈಸ್, ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಈ ಥರ ಬಂದಿದೆ ಔಟ್ಪುಟ್ಟು. ಮತ್ತಿಲ್ಲೆಲ್ಲ ಮತ್ತೆ ಐಟಮ್ ಎಲ್ಲ ಆಚೆಗೆ ಹಾಕು. ನಮ್ಮ ಕೆಲಸ ಬರೀ ಆಚೆಗೆ ಹಾಕು ಒಳಗಾಕು, ಆಚೆಗೆ ಹಾಕು ಒಳಗಾಕು, ಆಚೆಗೆ ಹಾಕು ಒಳಗಾಕು. 4-5 ದಿನದಿಂದ ಬರೀ ಇದೇ ಆಗೋಯ್ತು ಕೆಲಸ. ಇವತ್ತು ಲ್ಯಾಡ್ರ್ ಬೇರೆ ತಂದವಳಪ್ಪ, ಹೊಸ ತಗೋಬಿಟ್ಟವ್ರ ಮನೇಲಿ, ಇವ್ರ ಮನೆಗೆ. ಅದನ್ನ ಇನ್ನೊಂದು ಸ್ವಲ್ಪ ಇದು ಎಲ್ಪ್ ಆಗುತ್ತೆ. ಇವಾಗ ಲ್ಯಾಡ್ರು ಆರಾಮಾಗಿ ನಿಂತ್ಕೊಂಡು ಆ ಟೇಬಲಲ್ಲಿ ಹತ್ತಿ ಇಳಿಯೋದು ಅದರಲ್ಲಿ ಅವಳು ನಿಂತ್ಕೊಂಡ್ರೆ ಇದ್ರಲ್ಲಿ ನಾನು ಆರಾಮಾಗಿ ನಿಂತ್ಕೊಂಡು ಮಾಡ್ಬೋದು. ಸರಿ ಆಯಿತು. ಅದೇ ಲ್ಯಾಡ್ರನ್ನು ಇದು ಯೂಸ್ ಆಗುತ್ತೆ, ಟೇಬಲ್ ಯೂಸ್ ಆಗುತ್ತೆ. ಇವಾಗ ನೋಡೋಣ ಬರ್ರಿ. ಇವಾಗ ಫುಲ್ಲು ಕ್ಲೌಡ್ ಗೀಡೆಲ್ಲ ಮಾಡಿ ಇವತ್ತು ಮುಗಿಸಾಕ್ಬಿಡ್ಬೇಕು. ಏನೇ ಆಗಲಿ, ಇವತ್ತು 10 ಗಂಟೆ ಆಗಲಿ 12 ಗಂಟೆ ಆಗಲಿ ಮಾಡಿ ಮುಗಿಸಾಕ್ತೀವಿ. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. A few moments later. ಇದು ಲೈಟಿಗೆ ಟೇಪ್ ಎಲ್ಲ ಅಂಟಿಸಾಯ್ತು ನೋಡಿ. ಈ ಥರ ಟೇಪ್ ಅಂಟಿಸಿದ್ದೀವಿ. ನೋಡಿ ಮಧ್ಯದಲ್ಲಿ ಟೇಪ್ ಅಂಟಿಸಿದ್ದೀವಿ. ಇನ್ನೇನಿದ್ರು ಇದನ್ನು ಇಲ್ಲಿಂದ ತೊಗೊಂಡು ಹಿಂಗೆ ಫಿಟ್ ಮಾಡಿದ್ರೆ ಜಿಣಕಿ ಅಂತ ಅದನ್ನು ಹಾಕ್ಕೊಂಡು ಸ್ಟ್ರೀಮ್ ಮಾಡ್ತಾಯಿದ್ರೆ ಸೈಕ್ ಅಂದ್ಕೊಳ್ರಿ ನೋಡ್ರಿ. ಹಿಂಗೈತೆ ಇದು 15 ಮೀಟ್ರ್ ಐತೆ. ನೋಡುವ ಲಾಸ್ಟಿಗೆ ಹೆಂಗೆ ಸಿಗುತ್ತೆ, ಹೆಂಗೆ ಕಾಣಿಸುತ್ತೆ.
ಸಾನ ಫುಲ್ ಟೇಪೆಲ್ಲ ಹಾಕಿ ಫೆವಿಕಿಕ್ ಹಾಕಿ ಹೊಡಿತಾಳೆ ನೋಡ್ರಿ. ಬನ್ನಿ ನೋಡೋದ. ನೋಡಿ ಗೈಸ್ ಎಷ್ಟು ಉದ್ದ ಇದ್ದಾಳೆ. ನಾನು ಕರೆಕ್ಟಾಗಿ ನಾನು ಅವಳನ್ನ ಹೆಂಗೆ ನೋಡ್ತೀನಿ ಗೊತ್ತಾ, ಇಷ್ಟು ಹತ್ರದಲ್ಲಿದ್ರೆ ಇಲ್ಲಿ ಫುಲ್ ಇವನ್ನೆಲ್ಲ ಈ ಮೇಲ್ಗಡೆ ಅಣಿಸಿ ಮತ್ತೆ ವಿಡಿಯೋ ಮಾಡ್ತೀನಿ ಗೈಸ್, ನೋಡ್ತಾ ಇರ್ರಿ ಹೆಂಗೆ ಬರ್ತದೆ ಔಟ್ಪುಟ್ ಅಂತ. ಕಣ್ಣೇನೋ ಆಯ್ತಾ ಬಿಡಿ, ಏನಾಗಲ್ಲ. 6.5 hours later. ನೋಡಿ ಇಲ್ಲಿ ಇದು ಕರ್ದಾಗ ಕೆಲಸ ಮುಗೀತು. ಇದು 15 ಮೀಟ್ರದ್ದು ಇದು ಕೂಡ ಆಗಾಯಿತು. ಅದು ಟೋಟಲ್ 30 ಮೀಟ್ರು ರೈಟ್ ಆಗಿದ್ದೀವಿ. ನೋಡಿ ಇಲ್ಲಿಂದ ತಗೊಂಡಿದ್ದೀನಿ. ನಾನು ಫಸ್ಟೇ ಅಲ್ಲಿಗೆ 2 ಸ್ವಿಚ್ ಹಾಕಿ ಅಂತ ಹೇಳಿದ್ದೀನಿ. ಅದು ನೋಡಿದ್ರೆ 1 ಸ್ವಿಚ್ ಹಾಕಿದ್ರು. ಸೊ ಇಲ್ಲೊಂದು ಲೈಟಿನ ಐತೆ, ಇಲ್ಲೊಂದು ಐತೆ ನೋಡಿ, ಹಿಂಗೆ ಕಾಣುತ್ತೆ ಗೈಸ್. ನೋಡಿ ಈ ಥರ ಐತೆ. ಇವಾಗ ಅದ್ರ ಮೇಲೆ ಕ್ಲೌಡ್ಸು ಅಂದರೆ ಕಾಟನ್ ಹಾಕಿದ್ರೆ ಹೆಂಗೆ ಕಾಣುತ್ತೆ ಅಂತ ಚೆಕ್ಔಟ್ ಮಾಡಿರಿ. ಸೊ ನೈಟಿಗೆ ಫುಲ್ಲು ಎಲ್ಲ ಮುಗ್ದೋಗಿರುತ್ತೆ. ಇವಾಗಲೇ ಹತ್ತಿರ 3 ಗಂಟೆ ಆಗೋಕೆ ಬಂತು. ಕ್ಲೌಡೆಲ್ಲ ಹಾಕಿ ಇದಿದೆಯಲ್ಲ ಇದನ್ನು ತೆಕ್ಕೊಂಡು, ಇವಾಗ ಇದು ಟೇಪ್ ಇದೆ. ಸೊ ಈ ಟೇಪ್ನ ಇನ್ನೂ ತೆಗ್ದಿಲ್ಲ. ಇಲ್ಲಿದೆಯಲ್ಲ ಈ ಟೇಪ್ನ ತೆಗ್ದಿಲ್ಲ ಇನ್ನು. ಈ ಟೇಪು ತೆಗೆದು ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು. ಎಲ್ಲ ನೈಟು ಫುಲ್ಲು ಮಾಡ್ತೀವಿ. ನೈಟ್ ಅಷ್ಟೊತ್ತಿಗೆ ಆಗುತ್ತೆ. ಇವಾಗ ಕಾಟನೆಲ್ಲ ಹಾಕಿ ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲೊಂದು ಚೀಲ ಐತೆ. ಅದು ಬಿಟ್ಟರೆ ಇಲ್ಲೊಂದು 3, 6, 9, ಒಂದು 13 ಪೀಸ್ ಇದೆ. 13 ಪೀಸ್ ಐತೆ. ಓ ಆರಾಮಾಗಿ ಆಗುತ್ತೆ ಕಣಪ್ಪ ಚಿನ್ನು, ಆರಾಮಾಗುತ್ತೆ. ಕಾಣಿಸ್ತೀವಿ ಗೈಸ್. ನೋಡ್ರಿ ಈ ಪಿಲ್ಲೋ ಅಷ್ಟು ಪಿಲ್ಲೋ ಸಾಕಾಗಲ್ವಾ ಈ ಟಾಪಿಗೆ? ಸಾಕಾಗುತ್ತೆ. ನಾವು ಸ್ವಲ್ಪನೇ ಹಾಕಬಾರ್ದವ. ಅದ್ರ ಮೇಲೆ ಬೇಕಾದ್ರೆ ಇತ್ತು ಉಳಿತು ಅಂದರೆ ಫುಲ್ ಮೇಕ್ ಹಾಕಬಾರ್ದು ಗೈಸ್. ನೋಡಿದ್ರ ಸಹನೂ ಎದುರುಕಳ್ತಾಳೆ. ನನ್ನ ನೋಡಿದ್ರೆ ಸಹನೂ ಎದುರುಕತ್ತಾಳೆ ಅಷ್ಟೇ. ಎದುರುಕಬೇಕು ಅಷ್ಟೇ ಗೈಸ್. ನೋಡಿ ಗೈಸ್ ಹೆಂಗೆ ಕಾಣಿಸ್ತೈತಿ ಇಲ್ಲಿಂದ. ಕಲರ್ ಅವಳು ಬೆಳ್ಳಗಿರೋದಕ್ಕೂ ಫುಲ್ ಫೋಕಸ್ ಆಗ್ತಾಳೆ. ಅವಳು ಸಖತ್ತ ಕಾಣುತ್ತೆ. ಹಾಂ, ಎಲ್ಲ ನನ್ನ ಐಡಿಯಾ, ನನ್ನ ಕಲರ್ ಕಲೆಕ್ಷನ್. ಇದು ಕಲರ್ ಕಾಂಬಿನೇಷನ್ ಹೌದು, ನಾನೇ ಮಾಡಿರೋದು. A few moments later. ನೋಡಿ ಇಲ್ಲಿ ಕಾಟನ್ ಸ್ಪ್ರೇ ಅಲ್ಲಿ ಅಂಟಿಸ್ತೀವಿ ಅಂತ ತಂದು ಅಂಟ್ತಾನೆ ಇಲ್ಲ ಗೈಸ್. ಅದು ಕೈಗೆ ಅಂಟ್ಕತೈತೆ. ಅಂಟೈತಾ? ಹಿಂಗಾದ್ರೆ ಒಂದು 10 ಬಾಟ್ಲು ಬೇಕಾಯ್ತದೆ ಸ್ಪ್ರೇ. ಅದೇ ಇದ್ರ ಮೇಲೆ ಲೈನ್ ಮಾಡಬೇಕಾಯ್ತದೆ. ಅಸಹ್ಯ ಕಾಣುತ್ತೆ. ಮತ್ತೇನು ಮಾಡ್ತೀಯ? ಅದು ಅಂಟುತ್ತಾನೆ ಇಲ್ವಲ್ಲ. ಅದು ಲೈನ್ ಏನಾದ್ರು ಅಂಟುತ್ತೆ ಅಂದರೆ ಗೈಸ್. ನೋಡಿ ಇಲ್ಲಿ ಫೆವಿಕ್ವಿಕ್ ಕಣ್ಸೋಣ ಅಂತ ಹೋಗಿ ಕೈ ಸುಟ್ಕೊಂಡೆ. ಏನು ಮಾಡೋಣ ಇವಾಗ ಗೈಸ್? ಏನಾದ್ರು ಒಂದು ಮಾಡಕ್ಕೆ ಹೋಗ್ತೀವಿ, ಏನೇನಾದ್ರು ಒಂದೊಂದು ಅದಕ್ಕೆ ಪ್ರಾಬ್ಲಮ್ ಆಯ್ತೈತಲ್ಲ ನಮಗೆ. ಎಂತ ಮಾಡೋದು ಮೊಯ್ದಾ? ಅನಿಸ್ಲಿಲ್ಲ ಅಂದರೆ ಇಷ್ಟು ವೇಸ್ಟ್, ಇಲ್ಲ ಅಷ್ಟು ವೇಸ್ಟ್. ಹಾಂ, ಕಾಟನ್ ಯಾವ್ದ್ರಲ್ಲಾದ್ರು ಅಂಟದ. ಅವರೆಲ್ಲ ಯಾವ್ದ್ರಲ್ಲಿ ಅಂಟಿಸ್ತಾರೆ, ನಾರ್ಮಲ್ ಅಂಟಿಸ್ತಾರಲ್ಲ. ಅವರು ಸ್ಪ್ರೇ ಎಲ್ಲ ತಾನೇ ಅಂಟಿಸೋದು. ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಐತೆ. ಕಾಟನಿನ ದುಡ್ಡು ಎಷ್ಟು, ಎಲ್ಲದು ಎಷ್ಟು. ಕಾಟನ್ ನೆಟ್ಲಿಲ್ಲ ಅಂದರೆ ಅದು ಲುಕ್ಕೇ ಬರಲ್ಲ ತಾನೇ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇಷ್ಟೆಲ್ಲದಕ್ಕೂ ಅಂಟಿಸ್ಬೇಕು. ಆ ಲೈನ್ ಹೆಂಗೆ ಬೇಕಂಗೆ ಹಾಕಿದೀವಿ. ಅದ್ರ ಮೇಲೆ ಈಗ ಅಂಟಿಸಿದ್ರೆ ಚೆನ್ನಾಗಿ ಕಾಣುತ್ತಾ? ನೋಡೋಣ ತಡೀರಿ ಗೈಸ್ ಏನು ಮಾಡೋದಂತ. 6.5 hours later. ಅದು ಅಂಟ್ತಾ ಇರಲಿಲ್ಲ. ಅದಕ್ಕೆ ನೋಡಿ ಫೆವಿಕಲ್ ತಗೊಬಂದ್ವಿ. ಇಷ್ಟೊತ್ತು ಮಳೆ ಬರ್ತಾಯಿತ್ತು. ಮೊಯ್ತಾನು ಮಲಗಿದ. ಇವಾಗ ಎದ್ದು ಊಟ ಮಾಡ್ತಾನೆ. ಇಲ್ಲಿ ನೋಡಿ ಮಳೆ ಬರ್ತೈತೆ ಅಂತ ಎಲ್ಲ ಇಟ್ಟು ತಂದು ಇಲ್ಲೇ ಹರ್ಕೊಂಡು ಕೂತಿದ್ದೀವಿ. ಫುಲ್ ಮುಖ ಊದ್ಕೊಂಡೈತೆ ಮೊಯ್ತಾ. ಫುಲ್ ಊಟ ಮಾಡೋದ್ರ ಬಗ್ನ ಅಲ್ಲದ ಏನಂತ ಎಂಥದ್ದು ಹಂಗಾಗೋನೆ ಗೈಸ್. ಇವಾಗ ಇಷ್ಟೆಲ್ಲ ಮಾಡ್ಬೇಕು ಗೈಸ್. ಹಿಂಗೆ ಐಟಮ್ ಇಟ್ಕೊಬಿಟ್ಟು ಮಾಡೋದು ಹಿಂಸೆ ಅಪ್ಪ. ಆರಾಮಾಗಿ ಆಚೆಗೆ ಇಟ್ಟಿದ್ವಿ.
ಮಳೆ ನೋಡಿದ್ರೆ ಒಸಿ ಜೋರಾಗಿ ಬರಲಿಲ್ಲ. 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 5 ಗಂಟೆ ಟೈಮ್. ಇವಾಗ 5 ಗಂಟೆಗೆ ನಿಂತಾಯಿದೆ. ಫೆವಿಕಾಲ್ ಇರಲಿಲ್ಲ, ಇಲ್ಲೆಲ್ಲೂ ಸಿಗಲಿಲ್ಲ. ಇವಾಗ ಅಲ್ಲಿ ಇದ್ರ ಹತ್ರ ಹೋಗ್ಬಿಟ್ಟು ತಗೊಂಬಿಟ್ಟು ಬಂದೆ. ನೋಡಿ ಇನ್ನೂ ಹೆಂಗೆ ಬರುತ್ತೋ ಔಟ್ಲುಕ್ ಅಂತೂ ಗೊತ್ತಾಯ್ತಿಲ್ಲ. ಯೋಚನೆ ಮಾಡ್ತಿದ್ದೀವಿ. 3 days later. ಟೀ ಶರ್ಟ್ ಹಾಕಿಲ್ಲ, ಬೇಜಾರು ಮಾಡ್ಕೊಬಿಡ್ರಿ. ನೋಡಿರಿ ಹೆಂಗೆ ಕಾಣಿಸ್ತೈತೆ ಅನ್ಸುತ್ತೆ. ನೋಡಿ ಇಷ್ಟಕ್ಕೆ ಹಾಕಿದ್ದೀವಿ, ಚೆನ್ನಾಗಿ ಕಾಣಿಸ್ತೈತೆ ಅನ್ಕೋತೀನಿ. ಅಂದರೆ ಮಧ್ಯದಲ್ಲಿ ಗ್ಯಾಪ್ ಐತೆ. ಗ್ಯಾಪು ಯಾಕಂದರೆ ಅಷ್ಟು ಲೈಟ್ ಹಾಕೋಕ್ಕಾಗಲ್ಲ. ಆ ಕಾರಣಕ್ಕೆ ನಾವೇ ಗ್ಯಾಪ್ ಬಿಟ್ಟು ಅಷ್ಟಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೈತೆ, ಸಖತ್ತಾಗಿ ಕಾಣಿಸ್ತೈತೆ. ನೋಡಮ್ಮ, ಫುಲ್ಲು ಇವೆಲ್ಲ ಕವರ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ ಬನ್ನಿ. ಹತ್ತತ್ರ ಇವಾಗ ಅರ್ಧ ಬಾಟ್ಲು ಫೆವಿಕಿಕ್ ಖಾಲಿ ಹಾಕಿ ಬಂತಲ್ಲ ಸಣ್ಣ. ಗೈಸ್ 2 ಬಾಟ್ಲು ತಂದ್ವಿ. ಇಷ್ಟಕ್ಕೆ ಅರ್ಧ ಬಾಟ್ಲು ಅಂದರೆ ನಾವು ಇನ್ನೊಂದು ಬಾಟ್ಲು ತರಬೇಕಾಗ್ತದೆ. ಸೊ ನೋಡೋಣ, ಬರೀ ಫುಲ್ಲು ಕ್ಲೌಡ್ ಎಲ್ಲ ಇದು ಕಾಟನ್ ಹಾಕೋದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ. 6.5 hours later. ಇಷ್ಟು ನೋಡ್ರಿ ಇದು ಹೆಂಗೈತೆ. ನೋಡ್ರಿ ಅವಳಿಗೆ ಸೀಲಿಂಗ್ ಎಡ್ಸಲ್ಲ ಅಂತ ಹೇಳ್ಬಿಟ್ಟು ಪ್ಲಸ್ ಇದು ಮನೆ ಎಂತ ಇದು ಅಂತ ನೋಡಿ. ಅವನು ಸುಮ್ನೆ ಹತ್ತಿ ಅಣ್ಸೋ ಕೆಲ್ಸ ಇಲ್ಲ ನೋಡಿ. ಫೆವಿಕಾಲ್ ಎಲ್ಲ ನನ್ ಕೈಗಾಗಿರೋದು ಬಿಡ, ಹಾರ್ಡ್ ವರ್ಕರ್ ನೀನು. ಬಸ್ ನೋಡ್ರಿ ಹೆಂಗ್ ಕಾಣಿಸ್ತೈತೆ. ಇವಾಗ ಇದನ್ನ ಕಿತ್ತಾಕ್ತಿವಿ ಟೇಪ್ನ. ಇವತ್ತಂತೂ ಆಗಲ್ಲ ಇಷ್ಟು. ನನಗೆ ಹೆವಿ ಸ್ಟ್ರೆಸ್ ಆಗ್ತೈತೆ ಗೈಸ್. ಆಗ್ತಾಯಿಲ್ಲ, ಏನ್ ಕೆಲಸ ಮಾಡಕ್ಕೂ ಆಯ್ತಲ್ಲ. ಹೆವಿ ಸ್ಟ್ರೆಸ್ ಬೀಳ್ತೈತೆ. ಇಷ್ಟು ಅಣ್ಸಕ್ಕೆ ಹತ್ತತ್ರ 3 ಗಂಟೆ ತಗೊಂಡಿದೀವಿ. ಇಷ್ಟು ಕಾಟನ್ ಅಣ್ಸಕ್ಕೆ ನಂಬ್ತಿರೋ ಬಿಡ್ತಿರೋ. ಕೆಲಸ ಇಲ್ಲ ಅನ್ಕಬಿಡಿ, ಜಾಸ್ತಿ ಇದೆ ಕೆಲಸ. ಇದು ಹೆವಿ ಕೆಲಸ ಆಯ್ತು ಗೈಸ್. ಇದು ನಾವು ಸ್ವಲ್ಪ ಅದು ಬ್ಲೇಸ್ ಬ್ರಾ ಮಾಡೋರಲ್ಲ, ಒಂದೊಂದಲ್ಲಿ ಏನಾದ್ರು ಮಾಡೋ ಥರ ಮಾಡಿದ್ರೆ ಅದೊಂಥರ. ನಾವು ನೋಡಿರಿ ಫುಲ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಈಗ ನಾವು ಹಿಂಗೆ ಮಾಡಿದ್ದು. ಸಕ್ಕತ್ತಾಗಿ ಕಾಣಿಸ್ತೈತೆ. ಔಟ್ಲುಕ್ ಇನ್ನೂ ಚೆನ್ನಾಗಿ ಬರುತ್ತೆ. ಫುಲ್ ಇಲ್ಲೆಲ್ಲ ಕವರ್ ಆದರೆ ಚೆನ್ನಾಗೇ ಕಾಣುತ್ತೆ. ಬಟ್ ಮಾಡಕ್ ಪೇಷನ್ಸ್ ಇರುವಾಗ ಅಷ್ಟೇ. ನೋಡ್ರಿ ಅದನ್ನು ಕೇಳ್ತಾವಳೆ. ಕಿತ್ತಾಕು. ಇವಾಗ ಅದೇ ಕೆಲಸ ಕಿತ್ತಾಕ್ಬಿಟ್ಟು ಮುಗ್ಸೋದೆ. ಇವಾಗ ಇಷ್ಟೇ ಗೈಸ್ ಮಾಡೋದು. ಇವತ್ತಿಗೆ ನಾಳೆ ಮಾಡ್ಕೊಳ್ಳೋದು ಸುಸ್ತಾಗೈತೆ. ಎಷ್ಟು ವ್ಲಾಗ್ ಎಕ್ಸ್ಪೆಂಡ್ ಆಯ್ತದೆ ಗೊತ್ತ. ನನಗೆ ಇವತ್ತೇ ಮುಗ್ದೋಗ್ಬಿಡುತ್ತೆ ಅನ್ಕೊಂಡಿದ್ದೆ. ವ್ಲಾಗ್ ತುಂಬಾ ಎಕ್ಸ್ಪೆಂಡ್ ಆಯ್ತದೆ ಗೈಸ್. ಫೆವಿಕಾಲ್ ಇಲ್ಲ ಅದು ಗಮ್ ಅದು ಅಂಟಿದ್ರೆ ಇಷ್ಟೊತ್ತಿಗೆ ಮುಗ್ದೋಗಿರ್ತಿತ್ತು ನಮಗೆ. ಇದು ವೇಸ್ಟ್ ಆಯ್ತು ಗೈಸ್. ಇದು ವೇಸ್ಟ್. ಇದನ್ನೊಂದು ಲೇಯರ್ ಹಂಗೆ ಮೇಲ್ಗಡೆ ಹೊಡಿತೀವಿ, ಬಿಕಾಸ್ ಸ್ವಲ್ಪ ಗಟ್ಟಿಗಾರು ಕೂರುತ್ತೆ ಅಂತ ಹೇಳ್ಬಿಟ್ಟು. ಎನ್ಜೋ ಅಂತೆ ಏರ್ ಸ್ಪ್ರೇ. ವೇಸ್ಟ್ ಇದು. ಸುಮ್ಮನೆ ನಾವು ಫೆವಿಕಾಲೇ ತಗೊಬಂದಿದ್ರೆ ಆಗೋದು ಗೈಸ್. ನಮಗೆ ಹತ್ತತ್ರ ಎಲ್ಲ ಹೊರ್ತಾವಿತ್ತು. ನಾನು ಬಜೆಟ್ ಇದ್ದಿದ್ದು ಒಂದಾಗಿದ್ರೆ ನನಗೆ ಹತ್ತತ್ರ 6,000-7,000 ಎಕ್ಸ್ಟ್ರಾ ಬಿತ್ತು ಗೈಸ್. ಅದೊಂದೇ ತಲೆನೋವ್ತಾ ಇರೋದು. ಗಾಡಿ ಖರ್ಚು, ಇದ್ರ ಖರ್ಚು ಅರ್ಧಕ್ಕೆ ಎಷ್ಟು ಹತ್ತತ್ರ 6,000-7,000 ನಾನು ಇದಕ್ಕೆ ಖರ್ಚು ಮಾಡ್ಬಿಟ್ಟಿದ್ದೀನಿ. ಬರೀ ಸಾಲನೇ ತಗೊಬಿಟ್ಟಿದ್ದೀನಿ ನೋಡ್ರಿ. ಔಟ್ಫಿಟ್ ನೋಡೋದಕ್ಕೆ ಕಾಯ್ತಾ ಇದ್ದು ನಾವು ಸ್ವಲ್ಪ ನಿಧಾನ ಬಿಡಿಸ್ತೀನಿ. ಇದನ್ನೆಲ್ಲ ಫುಲ್ ಬಿಡಿಸ್ತೀವಿ ಗೈಸ್. ಮತ್ತೆ ಎಂಡ್ ಮಾಡ್ತೀವಂತೆ ನೋಡೋದ. ಇನ್ನೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಾಕ್ಬಿಡೋಣ. ನಂದೊಂದು ಇಷ್ಟು ಚೀಲ ಐತೆ. ಚೀಲ ಖಾಲಿ ಮಾಡ್ಬಿಟ್ಟು ಸಾನ ಆಗುತ್ತೆ. ಮತ್ತೆ ಈ ಸ್ಪ್ರೇ ಹೊಡಿಬೇಕು. ಸ್ಪ್ರೇ ಹೊಡೆದಿದ ತಕ್ಷಣ ಇದಾಗೋಣ. ಪ್ಲೀಸ್. ಕೇಳ್ಬೇಕಾ? ಆ ಕಡೆ ಕೀಳು. ನೋಡಿ ಪೇಂಟ್ ಹೆಂಗಾಗೈತೆ. ಇವನ್ ಕೀಳ್ಕೊಂಡ್ ಬರ್ಬೇಕು ಇವಾಗ. ಇದು ಔಟ್ಲುಕ್ ಇನ್ನೂ ಸಖತ್ತಾಗಿ ಬರುತ್ತೆ. ವೈಟ್ ಇತ್ತು, ಮತ್ತೆ ಒಂದೊಂದು ಕೋಟ್ ಇದು ಹೊಡೆದಿರೋದು, ಗ್ರೀನ್ ಕಲರ್ ಹೊಡೆದಿರೋದು. ಅದೇ 2 ಕೋಟು ನೋಡ್ರಿ. ಇದನ್ನು ಕಿತ್ತಾಕ್ಬಿಡೋಣ. ಅದೊಂದು ಸ್ವಲ್ಪ ಸ್ಪ್ರೇ ಮಾಡ್ಬಿಡೋಣ. ಔಟ್ಲುಕ್ ಹೆಂಗೈತೆ, ಇದ್ರದ್ದು ಹೆಂಗೈತೆ, ಬ್ಯಾಕ್ ಗ್ರೌಂಡಿಂದ ಹೆಂಗೈತೆ ಅಂತ ತೋರಿಸ್ತೀವಿ. A few moments later. ಹೋಲ್ಡಿಂಗ್ ಸ್ಪ್ರೇ ಹೊಡಿತಾವಳೆ. ಇನ್ನೇನು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಅದ್ರ ಮೇಲಾರು ಹೊಡೆದ್ರೆ ಒಂದು ಲೇಯರು ಕಟ್ಟೆ ಕುತ್ಕೊಳ್ಳುತ್ತೆ ಅಂತ. ನೋಡಿ ಗಮ್ಮ ಅಂತೈತೆ ಮರ. ಯಪ್ಪ ತಲೆನೋವು ಬಂದ್ಬಿಡುತ್ತೆ.
ಗೈಸ್ ವೇಸ್ಟ್ ಏನ್ ಆಗಲ್ಲ, ನನಗೆ ಬ್ಯೂಟಿಷಿಯನ್ ಕೆಲ್ಸಕ್ಕೆ ಯೂಸ್ ಆಗುತ್ತಿದ್ದು. ಅದ್ರದ್ದೇ ಗೈಸ್ ಹೇರ್ ಸ್ಪ್ರೇ ಇದು. ಇದು ಹಿಂಗೆ ಇರುತ್ತೆ ಒಂದು ವಾರ ಆದ್ರೂ ವಾಸನೆ ತಾನೆ. ನಂಗೆ ಇಷ್ಟು ಸಿಟ್ಟತ್ತದೆ ನೀವು ಹೋಯ್ತು ಮೇಲೆ ಗೈಸ್. ಗೈಸ್ ನೋಡ್ರಿ, ಇದು ಮತ್ತೆ ಇವಾಗ PC ಸೆಟಪ್ ಮಾಡಿಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇವಾಗ ದುಡ್ಡು ಕಟ್ಟಿಲ್ಲ, ದುಡ್ಡು ಕಟ್ಬಿಟ್ಟು ನಾನು ಬರ್ತೀನಿ. ಆಯ್ತಲ್ಲ ತಲೆನೋತೈತೆ. ಇವಾಗ PC ಸೆಟಪ್ ಮಾಡಿ ಇವನ್ನೆಲ್ಲ ಒಂದು ಕಡೆಗೆ ಇಟ್ಟು ಹೋಗಿ ಬಂದು ಲೈವ್ ಹಾಂ ಹೌದಾ ಹೌದಾ ಇಲ್ಲ ಮತ್ತೆ ನಂಗೆ ಹೊಟ್ಟೆ ಸಿಗ್ತೈತೆ. ನೀನು ಊಟ ಮಾಡ್ದಲ್ಲ, ನಂಗೆ ಊಟ ಮಾಡಿಸ್ತಾ. ನೋಡ್ರಿ ಗೈಸ್, ಮನೆ ನೋಡ್ರಿ, ಟೇಬಲ್ ಆಚೆ ಕಡೆ ಇಟ್ಟಿದ್ವಿ. ರೂಮ್ ನೋಡ್ರಿ, ಟೇಬಲ್ ನೋಡ್ರಿ, ಇಲ್ಲ ಆಚೆ ಐತೆ ನೋಡ್ರಿ, ಇಲ್ಲಿ ಆಚೆ ಕಡೆ ನೋಡ್ರಿ. ನೋಡ್ರಿ ಇಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗೋದು. ಇಷ್ಟೊತ್ತಿಗೆ ಮುಗ್ದ ಆಗಿರೋದು ಕ್ಲೌಡ್ ಕೆಲಸ. ಅರ್ಧಕ್ಕದ ಅಲ್ಲೂ ಟೈಮ್ ತಿಂತು, ಹೆವಿ ಟೈಮ್ ತಿಂತು ಗೈಸ್. ಕಷ್ಟ ಐತೆ, ಕಷ್ಟ ಐತೆ. ಈ ವ್ಲಾಗ ಮುಗ್ಸೋಣ ಅಂತ ಇದ್ದು, ಕಷ್ಟ ಐತೆ. ಇನ್ನು ಎಷ್ಟು ದಿನ ತಗೊಳುತ್ತೋ ಅಂತ ಗೊತ್ತಿಲ್ಲ. ದಿನ ಬೇಕು ಅನ್ಕೊಂಡಿದೀನಿ ನಾನು ಇದನ್ನ ಮಾಡಕ್ಕೆ. ಬಿಕಾಸ್ ಗೈಸ್ ನೋಡಿ ಅದು ಎಷ್ಟೊಂದು ಐತೆ. ಇಷ್ಟಕ್ಕೆ ನಾವು 3 ಅವರ್ ತಗೊಂಡಿದ್ದೀವಿ. ಸಡಿ ಬೈಲ ಅದು ಬ್ಯಾಕ್ ಗ್ರೌಂಡ್ ತೋರಿಸೋಣ. ನೋಡ್ರಿ ಬ್ಯಾಕ್ ಗ್ರೌಂಡ್ ಹೆಂಗ್ ಕಾಣಿಸ್ತಿದೆ, ಇಷ್ಟು ಕ್ಲೌಡಿಗೆ ನೋಡ್ರಿ ಹೆಂಗ್ ಕಾಣುತ್ತೆ. ಬಿ 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 ಅದು ಒಂದ್ ಕಲರ್ ಹಾಕೊಂಡು ಆಡಬೇಕು ಸಾನ. ಕಣ್ಣು ಹೋಗುತ್ತೆ, ಕಣ್ಣು ಹೋಗುತ್ತೆ. ಒಂದ್ ಕಲರ್ ಹಾಕೊಂಡು ನೋಡಿಬೇಕು ಗೈಸ್. ಲುಕ್ ಗೈಸ್ ಅಲ್ಲ ತೋರ್ಸು ಮಾರ್ಯ. ಅರ್ಧ ಬರೀ ಅಷ್ಟು ಕ್ಲೌಡ್ ಆಗಿರೋದಕ್ಕೆ ನೋಡ್ರಿ ಗೈಸ್, ಚೆನ್ನಾಗಿ ಕಾಣ್ತೈತೆ ಅನ್ಕೋತೀನಿ. ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ ಚೆನ್ನಾಗೈತಾ ಇಲ್ವಾ ಅಂತ. ಓಕೆನಾ? ನನಗೆ ಬ್ಲೂ ಕಲರ್ ಬರ್ತಲ್ಲ, ಸಕ್ಕತ್ ಇಷ್ಟ ಆಗುತ್ತೆ. ಹಾಂ 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 ಕಣ್ಣು ಹೊಡಿಯೋದು ಕಡೆ ರೆಡ್ಡು. ಒಂದ್ ಕಡೆ ಇದು ಗ್ರೀನ್ ಬರ್ತೈತೆ ನೋಡ್ರಿ, ಅದೊಂದ್ ಕಡೆ ಏನೋ ಮಿಸ್ಟೇಕ್ ಆಯ್ತು. A few moments later. ನೋಡಿ ಇಲ್ಲಿ ಎಲ್ಲ ಇಡ್ತಾ ಇದೀವಿ. ಡೈಲಿ ಇದೇ ಆಗೈತೆ ಗೈಸ್. ಇದೇ ತಿಕ್ಕವ್ರೆ ನಮ್ಗೆ ಅರ್ಧ ಐಟಮ್ ಎತ್ತಿ ಆ ಕಡೆಯಿಂದ ಈ ಕಡೆ ಗಿಡು, ಆ ಕಡೆಯಿಂದ ಈ ಕಡೆ ಗಿಡು ಅಲ್ವಾ ಮೊಯ್ತಾ? ಮೊಯ್ತಾ ನೋಡಿ ಸ್ನಾನ ಮಾಡ್ತಿದ್ರೆ ವಾಸನೆ ಗಾಯ್ಸ್, ವಾಸನೆ ಹೊಡಿತವನೆ. ಹಿಂಗೆ ನಾನು ಹೆಂಗೆ 4ರಿಂದ 5 ದಿನ ಆಯ್ತಂತೆ ನೋಡಿ ಸ್ನಾನ. ಗೈಸ್ ನೋಡಿ ಮಿರರಲ್ಲಿ ಪೋಸ್ ಕೊಡ್ತಿದ್ದೀನಿ ನಾನು. ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ದೀನ? ಅಲ್ಲೇ ಇದ್ದೀನಿ ನೋಡಿ. ಎಲ್ಲ ಪಾಪ ಒಬ್ಬನೇ ಫಿಕ್ಸ್ ಮಾಡ್ತಾನೆ ಇವತ್ತು. ಪಾಪ ಸಾನಂಗೆ ಕೆಲಸ ಕೊಡೋದು ಬೇಡ. ಇಲ್ಲಿ ನೋಡಿ ಗೈಸ್, ಇವೆಲ್ಲ ಕ್ಲೀನ್ ಮಾಡಲ್ಲ ಮತ್ತೆ. ಇದಿಷ್ಟೇ ಫಿಕ್ಸ್ ಮಾಡ್ಬಿಟ್ಟು ಇದರಿಂದ ಪಿಲ್ಲೋ ಎತ್ತಿಡೋದು ಅಷ್ಟೇ. ನಾಳೆಗೆ ಎಲ್ಲ ಮತ್ತೆ ಕ್ಲೀನ್ ಮಾಡೋದು. ಮತ್ತೆ ಯಾವಂತೆಗೆ ಮತ್ತೆ ಧೂಳ ಮಾಡಿದ್ರೆ ಕ್ಲೀನ್ ಮಾಡ್ತಾನೆ ಅಲ್ವಾ? ನೋಡಿ ಮೊಯ್ತಾನು ಗಲೀಜಾಗ್ಬಿಟ್ಟವನೆ ಗೈಸ್, ಫುಲ್ ಗಲೀಜು ಮೊಯ್ತಾನು. ನೋಡಿ ಇಲ್ಲಿ ಪಿಲ್ಲೋಸ್ ಇನ್ನೂ ಇಷ್ಟಿದೆ. ಹಿಂಗೆ ಕೂತವನೆ ಗೈಸ್. ಮಚ್ಚಿ PC ಹೆವಿ ಧೂಳಾಗೈತಲ್ಲ ನೋಡಿ ಗೈಸ್. PC ಅಂದು ಹೊಸಿ ಧೂಳಾಗಿಲ್ಲ. ನಿಮ್ಗೆ ಇಲ್ಲಿ ನನಗೆ ಗೊತ್ತಾಯ್ತೈತೆ. ಅದು ಮಾಡಿ ತೋರ್ಸದ್ನಲ್ಲ. ನಂಗೆ ಔಟ್ಲುಕ್ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಿದ್ಯಾ? ಸಕ್ಕದಾಗ ಕಾಣಿಸ್ತಿದೆ ಅಲ್ಲ ಗೈಸ್. ಚೂರು ಸೊಟ್ಟಪಟ್ಟ ಆಗಿದಾವೆ ಲೈನ್ಸು, ಬಟ್ ವಿ ಹ್ಯಾವ್ ಟ್ರೈಡ್ ಅವರ್ ಬೆಸ್ಟ್. ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ವಿ. ಲ್ಯಾಡರ್ ನೋಡಿ ಗೈಸ್, ಹೊಸದು ಎಷ್ಟು ಕೊಟ್ಟಿರ್ಬೋದು. ನನ್ನ ಜಿಪ್ನ ತಂದಲ್ಲಿ ಎಷ್ಟು ಕೊಟ್ಟಿರ್ಬೋದು ಲ್ಯಾಡರ್ಗೆ ಅಂತ ಒಂದು ಕಮೆಂಟ್ ಹಾಕಿ. ನಿಧಾನಿಕೆ ಮಾಡು ಗೈಸ್. ಮೊನ್ನೆ CPU ಎಲ್ಲಿಗೆ ಹಾಕ್ಬೇಕಂತ ಗೊತ್ತಾಗಿಲ್ಲ ಹೋಯ್ತಾಗೆ. ಸಾನ CPU ಆನ್ ಆಯ್ತು. ಅದೇನದು ಇದು PC ಆನ್ ಐತೆ ಅಲ್ಲ ಸಾನ. PC ಅಂತ ಫೋನ್ ಅದು ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ಗೊತ್ತಾಗೈತೆ. ತೋರಿಸ್ತೀನಿ ಇಲ್ಲಿ ನೋಡಿ. ಈ ಸ್ವಿಚ್ ಐತಲ್ಲ, ಇದು ಹಾಕಕ್ಕೆ ಇಲ್ಲಿ ಬ್ಲ್ಯಾಕ್ ಕಲರ್ ಐತಲ್ಲ, ಗೊತ್ತಾಗಿಲ್ಲ ಅವನಿಗೆ. ಅವ್ರು ಸುಮಾರು ಬ್ರೋ ಫೋನ್ ಮಾಡ್ಬಿಟ್ಟು, ಬ್ರೋ PC ಆನ್ ಆಯ್ತಾ ಇಲ್ಲ ಬ್ರೋ. ಅವರು ಬ್ರೋ ಬರ್ತೀನಿ ತಡೀರಿ ಬ್ರೋ, ಬರ್ತೀನಿ ತಡೀರಿ.
ಇವನ್ ಟೆನ್ಷನ್ ತಾಳೋದಾದಲ್ಲಿ ಎಲ್ಲರಿಗೂ ಟೆನ್ಷನ್ ಕೊಡ್ತಾನತ್ತೆ. ನನಗೂ ಒಂದೇ ಸಲ ಶಾಕ್ ಆಗಿತ್ತು, ಪೀಸ್ ಏನಾಯ್ತು ಮಾರಾಯ. ಇದೊಂದು ವೈರ್ ಹಿಡ್ಕೊಂಡವ್ರೆ, ಇದೊಂದು ವೈರ್ ಹಿಡ್ಕೊಂಡ್ಬಿಟ್ಟು ಸಣ್ಣ ವೈರ್ ಎಲ್ಲೋ ಮಿಸ್ ಆಗೈತೆ, ಪಿ ಸಿ ಆನ್ ಆಯ್ತಾ ಇಲ್ಲ, ವೈರ್ ಎಲ್ಲೋ ಮಿಸ್ ಆಗೈತೆ, ಪಿ ಸಿ ಆನ್ ಆಯ್ತಾ ಇಲ್ಲ. ಹುಚ್ಚ ಗೈಸ್, ಹೋಯ್ತಾ ಹುಚ್ಚ. ಬ್ಲಾಗ್ ಎಂಡ್ ಮಾಡುವ ಸರಿ, ಯಾಕೋ ಒಂದು ಮಾಡೋಣ ಬಾ ಫಸ್ಟ್ ಅತ್ತಿಗೆ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಒಂದೊಂದು ಲೈಕ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಇವ್ರ ಚಾನಲಿಗೆ. ನಾನು ಅದರ ಡೈಲಿ ಲೈವ್ ಮಾಡ್ತೀನಿ, ನನಗೆ ಸಬ್ಸ್ಕ್ರೈಬರ್ಸ್ ಬೀಳ್ತವ್ರೆ. ಆ ಥರ ನನಗೆ 13.3K ಆಗವ್ರೆ. ಸೊ ಇವ್ರ ಚಾನಲ್ಗೂ ಬೇಗ 10K ಮಾಡಿಸ್ಕೊಡ್ರಿ. 15Kಗೆ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಹಾಕ್ತೀವಿ. ಬೇಗ ಸಪೋರ್ಟ್ ಮಾಡ್ರಿ ಗೈಸ್. ಇಷ್ಟೊಂದು ರಿಸ್ಕ್ ತಗೊಂಡು ಮಾಡ್ತಾ ಇದೀವಿ. ಯೂಟ್ಯೂಬಿಂದ ಇನ್ನೂ ₹1 ಇನ್ಕಮ್ ಬಂದಿಲ್ಲ. ಆದರೂ ಏನಕ್ಕೆ ಹಿಂಗೆ ಮಾಡ್ತಾ ಇದೀವಿ ಅಂತ ನಮಗಂತೂ ಗೊತ್ತಿಲ್ಲ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ, ಗೇಮಿಂಗ್ ರೂಮ್ ಸೀರೀಸ್ ಏನಾದ್ರು ಇಷ್ಟ ಆಗಿದ್ರೆ ಬೇಗ ಒಂದೊಂದು ಲೈಕ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸರ್ ಇನ್ನೊಂದು ಅಲ್ಲಿ ಐಪ್ ಅಂತ ಒಂದು ಪಾಯಿಂಟ್ಸ್ ಇರುತ್ತೆ, ಅದನ್ನ ಐಪಲ್ಲಿ ಪಾಯಿಂಟ್ಸ್ ಕೊಡ್ರಿ ಗೈಸ್. ಆ ಐಪ್ ಪಾಯಿಂಟ್ಸ್ ಕೊಟ್ಟರೆ ನಮಗೆ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗ್ತದೆ ನಮ್ಮ ವೀಡಿಯೋಸು. ಸೊ ಅದೊಂದು ಹೆಲ್ಪ್ ಮಾಡಿಕೊಡ್ರಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಗೈಸ್. ಬಾಯ್ ಗೈಸ್.